ಇನ್ನು ಆರ್ಎಸ್ಎಸ್ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಕೂಡ ಮಾತನಾಡಿದ್ದಾರೆ. ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾದ ಅಡುಗೆ ಸಹಾಯಕ ಅಮಾನತ್ತು. ಸರ್ಕಾರದ ನಡೆಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ. ಸರ್ಕಾರಿ ನೌಕರರು ಗುತ್ತಿಗೆ ನೌಕರರಿಗೆ ಅಮಾನತ್ತು ಶಿಕ್ಷೆಯನ್ನು ಕೊಡ್ತಾ ಇದೆ. ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿಯೇ ಆರ್ಎಸ್ಎಸ್ನ ಪರೇಡ್ಗೆ ಅಡಚಣೆ ಉಂಟು ಮಾಡ್ತಾ ಇದೆ. ಸರ್ಕಾರದ ಮೇಲೆ ಪ್ರಿಯಾಂಕ್ ಖರ್ಗೆ ಒತ್ತಡವನ್ನು ಹಾಕ್ತಿದ್ದಾರೆ ಅನ್ನುವಂತಹ ಮಾತನಾಡಿದ್ದಾರೆ. ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಕಿಡಿಕಾರಿದ್ದಾರೆ. ಸಂಘ ವರ್ಸಸ್ ಸಂಘ ಪರಿವಾರದ ಈ ಸರ್ಕಾರ ವರ್ಸಸ್ ಸಂಘ ಪರಿವಾರದ ಜಟಾಪಟಿ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಯಾಕೆ ಗೊತ್ತಾಯ್ತು ಅವ್ರ ಹೆಸರಲ್ಲಿ ಎಲ್ಲಿದೆ ಬಿಲ್ಡಿಂಗ್ ಅಂತ ಒಂಚೂರು ಹುಡುಕೊಂಬರಕ್ಕೆ ಹೇಳಿ ಅವ್ರಿಗೆ. ಪ್ರಿಯಾಂಕರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ಹೋಗಿ ನೋಡ್ಕೊಂಬಂದು ಅವರು ಪ್ರಚಾರಕರು ಮನೆ ಮಠ ಎಲ್ಲ ಬಿಟ್ಟು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆಯನ್ನು ಮಾಡಿಕೊಂಡು ಅರ್ಪಣೆಯನ್ನು ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋ ನಿಮ್ಮಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾಗಿ ಅರ್ಹತೆಯೇ ಅದು. ಅವ್ರ ಹೆಸರಿನಲ್ಲಿ ಬದುಕೊಂಡು ಬಾಳ್ತಿರೋ ನೀವು ಎಲ್ಲ ಅನುಕೂಲತೆಗಳನ್ನ ಪಡ್ಕೊಂಡು ಸಮಾಜಕ್ಕೆ ಕಿರುಕುಳ ಕಾಟ ಕೊಡುವಂಥವ್ರು ನೀವು. ಸೊ ಹಾಗಾಗಿ ಒಂದು ದಿನ ನಿಮ್ಮ ಮನೆಯಲ್ಲಿ ಒಬ್ಬರನ್ನ ಯಾರನ್ನಾರ ಸಮಾಜಕ್ಕೆ ಒಂದು ಸಮರ್ಪಣೆ ಮಾಡಿ ಪೂರ್ಣವಾದಿಯಾಗಿ ಸಮಾಜಮುಖಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿ ಕಳಿಸ್ಕೊಡಿ. ಯಾಕೆ ಗೊತ್ತಾಯ್ತದೆ ನಿಮ್ಮ ತ್ಯಾಗ ಬಲಿದಾನ ನಿಮ್ಮ ಏನು